ನಮಸ್ಕಾರ. ನನ್ನ ಹೆಸರು ಆಶಾ ಎಸ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ಸಚೇತನ ಕಾರ್ಯಕ್ರಮ ದಹನ ಕ್ರಿಯೆಗೂ ಆಮ್ಲಜನಕ ಅವಶ್ಯಕವಿದೆ. ಇಲ್ಲಿ ನಾನು ಒಂದು ಮುಂಬತ್ತಿ ತಗೊಂಡಿದ್ದೀನಿ, ಒಂದು ಪ್ಲೇಟ್ ಅಲ್ಲಿ ನೀರ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಹಚ್ಚಿದೀನಿ. ಇದಕ್ಕೆ ಆಮ್ಲಜನಕ ಅವಶ್ಯಕತೆ ಇದ್ರೆ ಇದು ಆರೋಗೋದಿಲ್ಲ. ಇದಕ್ಕೆ ಇದು ಆಫ್ ಆಗುತ್ತೆ ನೋಡ್ರಿ. ನೋಡಿ ಒಳಗಡೆ ಇರೋದನ್ನ ಗಮನಿಸಿ. ಏನಾಗ್ತಾ ಇದೆ, ನಿಧಾನಕ್ಕೆ ಏನಾಗ್ತಾ ಇದೆ, ಯಾಕೆ ಆರಿ ಹೋಯ್ತು? ಕೂತ್ಕೊಳ್ಳಿ. ಅದಕ್ಕೆ ಆಮ್ಲಜನಕ ಅವಶ್ಯಕವಿದೆ ಸರ್. ಏನ್ ಬೇಕು? ಆಮ್ಲಜನಕ ಬೇಕು. ಆಮ್ಲಜನಕ ಬೇಕು ಅಂದ್ರೆ ಯಾವುದೇ ವಸ್ತುಗಳು ಉರಿಯೋದಕ್ಕೆ ಆಮ್ಲಜನಕದ ಅವಶ್ಯಕತೆ ಇರ್ತದೆ. ಅಲ್ಲಿ ಅವಳು ಮುಚ್ಚಿದ ತಕ್ಷಣ ಅದು ದೀಪ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಆ ಗ್ಲಾಸ್ ಒಳಗಡೆ ಇರ್ತಕ್ಕಂಥ ಆಮ್ಲಜನಕವನ್ನ ಬಳಸ್ಕೊಂಡು ಉರಿತು. ಅದಾದ್ಮೇಲೆ ಆಮ್ಲಜನಕ ಅಲ್ಲಿ ಕೊರತೆ ಆದ್ಮೇಲೆ, ಕಡಿಮೆ ಆದ್ಮೇಲೆ ನಿಧಾನವಾಗಿ ಜ್ವಾಲೆ ಏನಾಯ್ತು, ಈ ಪ್ರಯೋಗದಿಂದ ತಿಳಿದುಕೊಡೋದೇನು? ದಹನ ಕ್ರಿಯೆಗೆ ಆಮ್ಲಜನಕ ಅವಶ್ಯಕತೆ ಇದೆ. ಗಾಳಿಗೆಲ್ಲ ಆಮ್ಲಜನಕದ ಅವಶ್ಯಕತೆ ಇದೆ ಅಲ್ವಾ? ಓಕೆ, ಚೆನ್ನಾಗಿತ್ತಾ? ಜೋರಾಗಿ 1 2 3 ಕ್ಲಾಪ್ಸ್ ಹಾಕಿ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಪ್ರಕೃತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಇಂದು ನಾನು ಸಚೇತನ ಕಾರ್ಯಕ್ರಮದಲ್ಲಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಈ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಹಿಡ್ಕೋ, ಕಾಣುತ್ತಾ ಅಂತ ಕೇಳೋರಿಗೆ ಹತ್ರ ಇದೆಯಾ? ಕಾಣ್ತಾ ಇದೆಯಾ? ನೆಕ್ಸ್ಟ್ ಇನ್ನೊಂದು ತೋರ್ಸು. ಇದ್ರಲ್ಲಿ ಕಾಣುತ್ತಾ? ಯಾಕೆ? ಬೆಳಕು ಸರಳ ರೇಖೆಯಲ್ಲಿ ಚಲಿಸೋದ್ರಿಂದ ಪ್ರಶ್ನೆ ಕೊಳವೆ ಏನಾಗಿತ್ತು, ಸರಳ ರೇಖೆಯಲ್ಲಿ ಉದ್ದವಾಗಿ. ಹಾಗಾಗಿ ಬೆರಳು ಈ ಕಡೆಯಿಂದ ಆ ಕಡೆ ಪಾಸ್ ಆಯ್ತು. ಅದು ವಕ್ರವಾಗಿರೋದ್ರಿಂದ ಬೆಳಕು ಪಾಸ್ ಆಗಿಲ್ಲ. ಇದರಿಂದ ತಿಳಿದು ಬರೋದೇನು? ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಅಷ್ಟೇ. ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಈ ದಿನ ನಾನು ಅಯಸ್ಕಾಂತ ಸ್ವಾಭಾವಿಕ ಲಕ್ಷಣಗಳ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಅಯಸ್ಕಾಂತಗಳಲ್ಲಿ 2 ಧ್ರುವಗಳಿವೆ. ಅವುಗಳೆಂದರೆ ದಕ್ಷಿಣ ಧ್ರುವ, ಉತ್ತರ ಧ್ರುವ. ಸಜಾತಿ ಮತ್ತು ಸಜಾತಿ ಒಂದೇ ಜಾತಿಗಳನ್ನು ಅಂಟಿಸಲು ಹೋದರೆ ಅಂಟುವುದಿಲ್ಲ. ಏಕೆಂದರೆ ಅವು ಒಂದೇ ಜಾತಿ ಆಗಿರೋದರಿಂದ ಅವು ಅಂಟುವುದಿಲ್ಲ, ತಳ್ಳುತ್ತಾವೆ. ಆದರೆ ಬೇರೆ ಬೇರೆ ಜಾತಿಗಳನ್ನು ಅಂಟಿಸಲು ಹೋದರೆ ಅಂಟುತ್ತಾವೆ. ಆದರೆ ಬೇರೆ ಬೇರೆ ಜಾತಿಗಳು ಅಂಟಿಕೊಳ್ಳುತ್ತವೆ. ಕಾಂತಗಳು ಕಾಂತತ್ವವನ್ನು ಹೇಗೆ ಕಳೆದುಕೊಳ್ಳುತ್ತವೆ ಎಂದರೆ ಮೇಲಿಂದ ನಾವು ಬೀಳಿಸಿದಾಗ ಕಾಂತತ್ವವನ್ನು ಕಳೆದುಕೊಳ್ಳುತ್ತವೆ. ಹಾಗೆ ಸುತ್ತಿಗೆಯಿಂದ ನಾವು ಹೊಡೆದಾಗ ಕಾಂತತ್ವವನ್ನು ಕಳೆದುಕೊಳ್ಳುತ್ತವೆ. ಬೆಂಕಿಯಲ್ಲಿ ಸುಟ್ಟುವಾಗ ಕಾಂತತ್ವವನ್ನು ಕಳೆದುಕೊಳ್ಳುತ್ತವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ ಸಿಪಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ಸಚೇತನ ಗಾಳಿಗೂ ತೂಕ ಇದೆ ಎನ್ನುವ ಸರಳ ಪ್ರಯತ್ನ ಮಾಡುತ್ತೇನೆ. ಒಂದಕ್ಕೆ 2 ಬಲೂನ್ ಅಲ್ಲಿ ತೋರಿಸ್ತಿದ್ದೀನಿ. 2 ಭಾಗದಲ್ಲೂ ಬಲೂನ್ ಇದೆ. ಇದರಲ್ಲಿ ಈ ಬಲೂನ್ ನಲ್ಲಿ ಗಾಳಿ ತುಂಬಿಸಿದೀನಿ, ಇದರಲ್ಲಿ ತುಂಬಿಸಿಲ್ಲ. ಈಗ ಇದು ತೂಕವಿಲ್ಲ ಅಂದ್ರೆ ಮೇಲಾಗುತ್ತೆ, ಇದು ತೂಕ ಐತಿ ಅಂದ್ರೆ ಕೆಳಗ್ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಏನ್ ತಿಳ್ಕೊಂಡ್ರಿ ನೀವು? ಗಾಳಿಗೂ ತೂಕವಿದೆ. ಗಾಳಿಗೂ ಅಲ್ಲ, ಗಾಳಿಗೆ ತೂಕವಿದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಅಲ್ಲಿ ತೂಕ ಇರೋದು, ಗಾಳಿ ಇರ್ತಕ್ಕಂಥದ್ದು ಕೆಳಗಡೆ ಹೋಗುತ್ತೆ ಬಾರದಿಂದ. ಗಾಳಿ ಇಲ್ಲದ ಏನಾಗ್ತದೆ, ಅದು ಬಲೂನು ಮೇಲ್ಗಡೆ ಬರುತ್ತೆ. ಅದೇ ತರ ಟೈರ್ ಆಗಿರ್ಬೋದು, ಟ್ಯೂಬ್ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಗಾಳಿ ತುಂಬಿದಾಗ ಅದು ವೇಟ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಇದರಿಂದ ಸರಳ ಪ್ರಯೋಗದಿಂದ ಗಾಳಿಗೆ ತೂಕವಿದೆ ಅಂತ ತಿಳ್ಕೊಂಡು ಅಲ್ಲೇನಮ್ಮ? ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಎಸ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ಸಚೇತನ ಕಾರ್ಯಕ್ರಮ ವಿಜ್ಞಾನದ ಸರಳ ಪ್ರಯೋಗ. ನಾನು ದಿಕ್ಸೂಚಿಯ ಬಗ್ಗೆ ನಿಮಗೆ ಪರಿಚಯಿಸುತ್ತೇನೆ. ದಿಕ್ಕುಸೂಚಿ ಎಂದರೆ ಒಂದು ದಿಕ್ಕನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಸರಳ ಉಪಕರಣವಾಗಿದೆ. ಈ ದಿಕ್ಕನ್ನು ನಮಗೆ ಸಮುದ್ರದಲ್ಲಿ ದಿಕ್ಕು ಗೊತ್ತಾಗ್ಲಿಲ್ಲಾಗ ನಾವು ದಿಕ್ಸೂಚಿಯನ್ನು ಬಳಸುತ್ತೇವೆ. ಮತ್ತೆ ಆಕಾಶದಲ್ಲಿ ಗೊತ್ತಾಗ್ಲಿಲ್ಲಾಗ ಈ ದಿಕ್ಸೂಚಿಯನ್ನು ಬಳಸ್ತೀವಿ. ಈ ದಿಕ್ಸೂಚಿಯಲ್ಲಿ ಇದನ್ನ ಉತ್ತರ ಮುಖಿ ಎಂದು ಕರೆಯುತ್ತಾರೆ. ಇದಕ್ಕೆ ಕೆಂಪು ಬಣ್ಣ ಬಳಿದಿದ್ದಾರಲ್ಲ, ಇದನ್ನ ಇದ್ರ ಮೇಲೆ ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ. ಇದನ್ನ ನಾವ್ ಹಿಂಗ್ ತಿರ್ಗಿಸ್ಬಿಟ್ಟಾಗ ಇದು ಉತ್ತರ, ಇದು ದಕ್ಷಿಣ ಅಂತ ಇದ್ರಲ್ಲಿ ತೋರಿಸುತ್ತೆ. ಅದು ಕಾಂತದ ಯಾವ ವಿಧಾನ? ಅದು
ಎಂತ ಕಾಂತ ಯಾರು ಹೇಳ್ತೀರಿ? ಎಂತ ಕಾಂತ? ದಂಡಕಾಂತನೋ, ಕುದುರೆಯಲ್ಲಿ ಹಾಳಾಗ್ತದೆ ಕಾಂತನೋ? ಸೂಜಿಕಾಂತ್. ಸೂಜಿಕಾಂತ್. ದೂರ ಕೇಳಬೇಕು. ಸೂಜಿಕಾಂತ. ಸೂಜಿಕಾಂತವನ್ನ ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಅದರ ಗುಣ ಏನಪ್ಪಾ ಅಂದ್ರೆ, ಸ್ವಾಭಾವಿಕ ಗುಣ ಅದು ಉತ್ತರ ಮತ್ತೆ ದಕ್ಷಿಣಕ್ಕೆ ಏನ್ ಮಾಡ್ತದೆ, ಮುಖ ಮಾಡಿ ನಿಲ್ಲುತ್ತೆ. ಅದ್ರ ಮೂಲಕ ನಾವೇನ್ ಮಾಡ್ತೀವಿ, ಎಲ್ಲೆಲ್ಲಿ ನಮಗೆ ದಿಕ್ಕನ್ನ ಪತ್ತೆ ಹಚ್ಚೋದಕ್ ಸಾಧ್ಯ ಇಲ್ಲ ಅಲ್ಲೆಲ್ಲ ನಾವೇನ್ ಮಾಡ್ತೇವೆ, ದಿಕ್ಕನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೇವೆ, ದಿಕ್ಸೂಚಿಯನ್ನ ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಈಗ ನೋಡಿ ಅವಳು ಇದು ಮಾಡಿದಾಳೆ, ಒಂದ್ಸಾರಿ ಅಲ್ಗಾಡ್ಸು ಬೇಗ, ಆ ಕಡೆದು ಅಲ್ಗಾಡ್ಸು. ನೋಡಿ ಅದು ಮಾಡಿದಾರೆ, ಅದು ಉತ್ತರ ಈ ಕಡೆ, ದಕ್ಷಿಣ ಈ ಕಡೆ, ಆ ಕಡೆಗೆ ಏನ್ ಮಾಡ್ತದೆ, ಮುಖ ಮಾಡಿ ನಿಲ್ಲಿಸ್ತು ನೋಡಿ. ಹೌದಾ? ನೀವ್ ಹೇಗೆ ಆಮೇಲೆ ನೀವು ಇದು ಮುಗಿದಾದ್ಮೇಲೆ ನೀವು ಅಲ್ಲಿ ಫ್ರೀ ಇದ್ದಾಗ ಬಂದ್ರೆ ಅಲ್ಲಿ ನೀವು ಹೇಗೆ ತಿರುಗಿದ್ರೆ, ಫಾಸ್ಟ್ ಆಗಿ ತಿರುಗಿ ಎಷ್ಟು ಸಾರಿ ತಿರುಗಿದ್ರೆ ಅದು ಉತ್ತರ ದಕ್ಷಿಣಕ್ಕೆ ನಿಲ್ಲುತ್ತೆ. ಅದು ಅದ್ರ ಸ್ವಾಭಾವಿಕ ಗುಣ. ಅರ್ಥ ಆಯ್ತಲ್ವಾ? ಧನ್ಯವಾದಗಳು. ಧನ್ಯವಾದಗಳು.